ಮದ್ದೂರಿನ ಕೆ ಹೊನ್ನಲಗೆರೆಯಲ್ಲಿ ಯುವಕನ ಬರ್ಬರ ಹತ್ಯೆ ಪ್ರಕರಣದ ವಿಚಾರವಾಗಿ ಎಸ್ಪಿ ಶೋಭಾ ರಾಣಿ ಮಾಹಿತಿ ನೀಡಿದ್ದಾರೆ. ಬಾರ್ವೊಂದರಲ್ಲಿ ಸಣ್ಣ ಕಿರಿಕ್ ಯುವಕನ ಕೊಲೆಯಲ್ಲಿ ಅಂತ್ಯವಾಗಿದೆ. ಬಾರ್ ಕ್ಯಾಷಿಯರ್ನ ಬಾಸ್ ಎಂದಿದ್ದಕ್ಕೆ ಹಂತಕರು ಕತ್ತು ಕೊಯ್ದು ಕೊಂದಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆ ಹೊನ್ನಲಗೆರೆಯಲ್ಲಿ ಈ ಕೃತ್ಯ ನಡೆದಿದೆ. ಕಳೆದ 6 ತಿಂಗಳ ಹಿಂದಷ್ಟೇ ಪ್ರೀತಿಸಿ ಮದುವೆಯಾಗಿದ್ದ ಮೃತ ಸುನೀಲ್ ಹೆಂಡತಿ ಗರ್ಭಿಣಿಯಾಗಿದ್ದ ಖುಷಿಯಲ್ಲಿ ಸೀಮಂತ ಮಾಡಲು ಬೆಂಗಳೂರಿಂದ ಊರಿಗೆ ಬಂದಿದ್ದ. ಹೆಂಡತಿಯ ರಿಪೋರ್ಟ್ ತರಲು ಹೋಗಿ ಬರುವ ವೇಳೆ ಕೊಲೆಯಲ್ಲಿ ಅಂತ್ಯವಾಗಿದ್ದಾನೆ. ಕೆ ಹೊನ್ನಲಗೆರೆಯ ದೀಪಾ ಬಾರೊಂದರಲ್ಲಿ ಸತೀಶ್, ಸಿದ್ದು, ಸುನೀಲ್ ಪಾರ್ಟಿ ಮಾಡಿದ್ದರು. ಪಾರ್ಟಿ ಮುಗಿದ ಬಳಿಕ ಬಾರ್ ಕ್ಯಾಷಿಯರ್ಗೆ ಹೋಗಿ ಬರ್ತೀನಿ ಬಾಸ್ ಅಂತ ಸುನೀಲ್ ಕರೆದಿದ್ದ. ಬಾಸ್ ಎಂದಿದ್ದಕ್ಕೆ ಸುನೀಲ್ ಹಾಗೂ ಅಜ್ಜಹಳ್ಳಿಯ ಹುಡುಗರ ನಡುವೆ ಕಿರಿಕಾಗಿತ್ತು. ಊರಿಗೆ ತೆರಳುವ ವೇಳೆ ಕಾರಿನಲ್ಲಿ ಬಂದು ಸುನೀಲ್ ಮೇಲೆ ಅಟ್ಯಾಕ್ ಮಾಡಿ ಕತ್ತು ಕೊಯ್ದು ಕೊಲೆ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದೆ ಎಂದು ಮಂಡ್ಯ ಎಸ್ಪಿ ಡಾಕ್ಟರ್ ವಿಜಿ ಶೋಭಾರಾಣಿ ಹೇಳಿದ್ದಾರೆ. ದಿನಾಂಕ 19/5/2026 ತಡರಾತ್ರಿ 10:40 ಸಮಯದಲ್ಲಿ ಒಂದು ಮಾಹಿತಿ ಬರುತ್ತೆ. ಇದರಲ್ಲಿ ಏನಂದ್ರೆ 3 ಜನ ಸತೀಶು, ಸಿದ್ದು ಮತ್ತೆ ಸುನೀಲ್ ಅನ್ನೋರು H ಹೊನ್ನಲಗೆರೆ ಹತ್ರ ಇರುವಂತ ದೀಪಾ ಬಾರ್ ಅಲ್ಲಿ ಅವರು ಕುಡಿತಾ ಇರ್ತಾರೆ. ಆಗ ಅವ್ರಿಗೂ ಮತ್ತೆ ಇನ್ನೊಂದು ಗ್ರೂಪ್ ಅಲ್ಲಿ ಅಜ್ಜಳ್ಳಿ ಇವ್ರಿಗೂ ಮಾತು ಬೆಳೆಯುತ್ತೆ. ಅವಾಗ ಈಗ ಸುನೀಲ್ ಅಂತ ಯಾರು ಡಿಸೀಸ್ಡ್ ಇದ್ದಾರೆ ಅವರು ಅವಾಚ್ಯ ಶಬ್ದದಿಂದ ಬೈತಾರೆ ಅಂತ ತಿಳಿದು ಬಂದಿದೆ. ತದನಂತರ ಅದು ತುಂಬಾ ಏನು ಒಡೆದಾಟ ಆಗಲ್ಲ, ನೂಕು ತಳ್ಳಾಟ ಆಗುತ್ತೆ. ನಂತರ ಅವರು ಹೊರಟೋಗ್ತಾರೆ, ಆ ಅಜ್ಜಹಳ್ಳಿ ಹುಡುಗರು ಹೊರಟೋಗ್ತಾರೆ. ಇವರು ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟು ಸುಮಾರು 10-25 ಸಮಯದಲ್ಲಿ ಅವರ ಬಾರ್ ಬಿಟ್ಟು 3 ಜನನು ಬೈಕಲ್ಲಿ ಹೋಗ್ತಾ ಇರ್ತಾರೆ ಅವ್ರ ಊರಿಗೆ. ಸುಮಾರು ಆ ಬಾರಿಂದ 500-600 ಮೀಟರ್ ದೂರದಲ್ಲಿ ಅವರು ಬಂದು ಕತ್ತು ಕುಯ್ದಿರ್ತಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತದೆ. ಇದ್ರ ಬಗ್ಗೆ ಕ್ರೈಮ್ ನಂಬರ್ 187/26 ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖಾ ತಂಡವನ್ನು ರಚಿಸಲಾಗಿದೆ ಮತ್ತು ಆರೋಪಿಯನ್ನು ದಸ್ತಗಿರಿ ಮಾಡೋದ್ರಲ್ಲಿ ಪ್ರಯತ್ನದಲ್ಲಿದ್ದಾರೆ. ಸಣ್ಣದು ಸಣ್ಣ ವಿಚಾರದಕ್ಕೆ ಏನೋ ಬಾಸ್ ಅಂತ ಹೇಳಿದ್ರು ಅಂದ್ಬಿಟ್ಟು, ಕ್ಯಾಶಿಯರ್ನ ಬಾಸ್ ಅಂತ ಹೇಳಿದ್ರು ಅಂತ ಹೇಳಿದಾಗ ಸುನೀಲ್ ಅನ್ನೋರು ಹೇಳ್ತಾರೆ ಇವನು ಯಾರು ಬಾಸ್ ಅಂತ ಒಂದು ವಿಚಾರ ಮಾತಾಡ್ತಾರೆ. ಆಗ ಸುನೀಲ್ಗೂ ಮತ್ತೆ ಅಜ್ಜಳ್ಳಿ ಹುಡುಗರಿಗೂ ಮಾತು ಬೆಳೆಯುತ್ತೆ. ಆಗ ಏನೋ ಸುನೀಲ್ ಅವರು ಅವಾಚ್ಯ ಶಬ್ದದಿಂದ ಬೈದ್ರು ಅಂತ ಹೇಳಿ ತಿಳಿದು ಬಂದಿದೆ. ಕತ್ತು ಇದು ಮಾಡಿದ್ದಾರೆ. ಇಲ್ಲ, ಅದಿನ್ನೂ ಗೊತ್ತಿಲ್ಲ, ಅದು ತನಿಖೆಯಲ್ಲಿದೆ. ಅಕ್ಯೂಸ್ಡ್ ಸಿಕ್ಕಿದ ನಂತರ ಅದು ಮುಂದಿನ ವಿಚಾರ ತಿಳಿಸ್ತೀವಿ. ಅಕ್ಯೂಸ್ಡ್ ಏನು ಪತ್ತೆ ಆಗಿಲ್ಲ. ಇವರು ಮುಗಿಸ್ಕೊಂಡು 10-15 ನಿಮಿಷ ಬಿಟ್ಟು ಆ ಸ್ಥಳ ಬಿಡ್ತಾರೆ. ಬಿಟ್ಟಾದ ನಂತರ 500-600 ಮೀಟರ್ ಅಲ್ಲಿ ಅವ್ರು ಕಾರ್ ಹಾಕೊಂಡಿರ್ತಾರೆ, ರಸ್ತೆ ಬದಿಯಲ್ಲಿ ಕಾರ್ ಹಾಕೊಂಡಿರ್ತಾರೆ. ಇವರು 2 ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಸುನೀಲ್ ಅವರು ಕೆಳಗಿಳಿದಾಗ ಇನ್ನಿಬ್ರು ಬೈಕಲ್ಲಿ ಇರೋರು ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಅವಾಗ ಹಿಂತಿರುಗಿ ನೋಡಿದಾಗ ಇವ್ರಿಗೆ ಹಲ್ಲೆ ಆಗಿತ್ತಂತ ತಿಳಿದು ಬಂದಿದೆ. ಒಂದೇ ಬಾರಲ್ಲಿ ರೌಡಿ ಶೀಟ್ ಅಲ್ಲ, ಯಾರನ್ನು ರೌಡಿ ಶೀಟ್ ಇಲ್ಲ, ಪ್ರಕರಣ ಇಲ್ಲ ಅವ್ರ ಮೇಲೆ ಅಂತ ಗೊತ್ತಿಲ್ಲ. ಸುನೀಲ್ ಅನ್ನೋರು ಈಗ ಕೆರೆಯಲ್ಲಿ ಹೂಳೆತ್ತಾ ಇದ್ದಾರಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿದು. ಆರೋಪಿಗಳು ಹಿನ್ನೆಲೆ ಇನ್ನು ಗೊತ್ತಾಗಿಲ್ಲ. ಅದು ಅವ್ರು ಸಿಕ್ಕ ಇನ್ನೇನು ಗೊತ್ತಿಲ್ಲ. ಅದು ಯಾರಿಗೆ ಇನ್ನಿಬ್ರಿಗೆ ಏನು ಏಟಾಗಿಲ್ಲ, ಜೊತೆಲಿದ್ದವ್ರಿಗೆ ಏನು ಏಟಾಗಿಲ್ಲ. ಅವರು ಬೈಕಿಂದ ಇಳಿಯಲ್ಲ, ಅವರು ಬೈಕಲ್ಲಿ ಅವ್ರು ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಅವರು ಅಲ್ಲೇ ಸ್ಥಳದಲ್ಲೇ ಇಳಿದು ಬಿಡ್ತಾರೆ ಸುನೀಲ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.